ಹಾಯ್ ಎಲ್ರಿಗೂ ನಮಸ್ಕಾರ. ನಾನಿವತ್ತು LICಯ ಹೊಸ ಪಾಲಿಸಿ ನವ್ ಜೀವನ್ ಶ್ರೀ ಪಾಲಿಸಿ ನಂಬರ್ 912 ಬಗ್ಗೆ ಹೇಳ್ತಿದ್ದೀನಿ. ಸೊ ಈ ಪಾಲಿಸಿ ಬಂದು 4th July 2025 ಲಾಂಚ್ ಆಗಿದೆ. ಸೊ ಇದೊಂದು ಬಂದು ಎಂಡೌವ್ಮೆಂಟ್ ಪಾಲಿಸಿ. ಎಂಡೌವ್ಮೆಂಟ್ ಪಾಲಿಸಿ ಅಂದ್ರೆ ಇದು ನಿಮ್ಗೆ ಸೇವಿಂಗ್ಸ್ ಹಾಗೂ ಇನ್ಶೂರೆನ್ಸ್ ಕವರ್ ಎರಡು ಕೊಡುತ್ತೆ. ಅಂಡ್ ಇದ್ರೊಳಗಿರೋ ಒಂದು ಅಡ್ವಾಂಟೇಜ್ ಏನಂದ್ರೆ ಇಲ್ಲೊಂದು ಗ್ಯಾರಂಟಿಡ್ ಅಡಿಷನ್. ಸೊ ನೀವು ಪ್ರೀಮಿಯಂ ಪೇ ಮಾಡೋ ಕಂಪ್ಲೀಟ್ ಟರ್ಮ್ ತನಕನೂ ನಿಮ್ಗೆ ಗ್ಯಾರಂಟಿಡ್ ಅಡಿಷನ್ಸ್ ಅವೈಲೇಬಲ್ ಇದೆ. ಅಂಡ್ ದೆನ್ ಇದೊಂದು ಬಂದು ಲಿಮಿಟೆಡ್ ಪ್ರೀಮಿಯಂ ಪೇಯಿಂಗ್ ಟರ್ಮ್. ಯಾರಿಗೆಲ್ಲ ತುಂಬಾ ಕಡಿಮೆ ಟೈಮ್ ಪ್ರೀಮಿಯಂ ಪೇ ಮಾಡಬೇಕು ಅಂತ ಇದ್ದೀರಾ, ಈ ಪಾಲಿಸಿಯಲ್ಲಿ ನಿಮ್ಗೆ ಅದೊಂದು ಆಪ್ಷನ್ ಇದೆ. ಸೊ ಅವೈಲ್ ಮಾಡ್ಬೋದು. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾ ನೋಡೋಣ. ಸೊ ಎಲಿಜಿಬಿಲಿಟಿ ಕ್ರೈಟೀರಿಯಾಸ್ ಏನೇನಿದೆ ಅಂದ್ರೆ, ಸೊ ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್. ಸೊ ಮಿನಿಮಮ್ ಬೇಸಿಕ್ ಸಮ್ ಅಶ್ಯೂರ್ಡ್ ಬಂದು 5 lakh ಇಂದ ಸ್ಟಾರ್ಟ್ ಆಗುತ್ತೆ. ಅಂಡ್ ಮ್ಯಾಕ್ಸಿಮಮ್ಗೆ ಲಿಮಿಟ್ ಇಲ್ಲ. ಸೊ ಮಿನಿಮಮ್ ಏಜ್ ಆಫ್ ಎಂಟ್ರಿ ಬಂದು 30 days ಅಂಡ್ ಮ್ಯಾಕ್ಸಿಮಮ್ ಏಜ್ 60 years ಇದೆ. ಸೊ ಪ್ರೀಮಿಯಂ ಪೇಯಿಂಗ್ ಟರ್ಮ್ 6 years ಇದೆ, 8 years ಇದೆ, 6 years ಇದೆ, 8 year ಇದೆ, 10 ಇದೆ, 12 ಇದೆ. ಸೊ ಮಿನಿಮಮ್ 6 years ನೀವು ಪ್ರೀಮಿಯಂನ ಪೇ ಮಾಡ್ಬೋದು. ಸೊ ನೀವು 6 years ಪೇ ಮಾಡಿದ್ರೆ ಸೊ ನಿಮ್ಗೆ ಮಿನಿಮಮ್ ಪಾಲಿಸಿ ಟರ್ಮ್ ಬಂದು 10 years ತನಕ ಇರುತ್ತೆ. ಅಂಡ್ 8 yearsಗೆ 15 years ಇರುತ್ತೆ, 10ಗೂ 15 ಇದೆ, 12 years ಇದ್ರೆ 16 years ಮಿನಿಮಮ್ ಪಾಲಿಸಿ ಟರ್ಮ್ ಇಟ್ಕೋಬಹುದು. ಸೊ ಮ್ಯಾಕ್ಸಿಮಮ್ ಬೇಕು ಅನ್ನೋರಿಗೆ 20 years ತನಕನೂ ಅವೈಲೇಬಲ್ ಇದೆ. ಸೊ ಮೋಡ್ ಆಫ್ ಪೇಮೆಂಟ್ ಬಂದು ನೀವು ಇದನ್ನ ಮಂತ್ಲಿ ಪೇ ಮಾಡ್ಬೋದು, ಕ್ವಾರ್ಟರ್ಲಿ, ಇಯರ್ಲಿ, ಹಾಫ್ ಇಯರ್ಲಿ ಮಾಡ್ಬೋದು. ಸೊ ಮಂತ್ಲಿ ಮಾಡಿದಾಗ ನ್ಯಾಚ್ ಅಟ್ಯಾಚ್ ಆಗಿರುತ್ತೆ. ಅಂಡ್ ಗ್ರೇಸ್ ಪೀರಿಯಡ್. ಸೊ ನೀವು ಇನ್ ಕೇಸ್ ಏನಾದ್ರೂ ಪ್ರೀಮಿಯಂನ ಆನ್ ಡೇಟ್ ಪೇ ಮಾಡೋದು ಮಿಸ್ ಮಾಡಿದ್ರೆ ಸೊ ನಿಮ್ಗೆ ಮಂತ್ಲಿ ಆಪ್ಷನ್ ಮಾಡಿದಾಗ 15 days ನಿಮ್ಗೆ ಗ್ರೇಸ್ ಪೀರಿಯಡ್ ಅವೈಲೇಬಲ್ ಇದೆ. ಅಂಡ್ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಅಂಡ್ ಇಯರ್ಲಿ ಮಾಡಿದಾಗ 30 days ಗ್ರೇಸ್ ಪೀರಿಯಡ್ ಅವೈಲೇಬಲ್ ಇದೆ. ಸೊ ಸರೆಂಡರ್, ನೀವೇನಾದ್ರೂ ಪಾಲಿಸಿನ ಇನ್ ಕೇಸ್ ಸರೆಂಡರ್ ಮಾಡಬೇಕು ಅಂದ್ರೆ ಆಫ್ಟರ್ 1 year ನೀವು ಪಾಲಿಸಿನ ಸರೆಂಡರ್ ಮಾಡ್ಬೋದು. ಅಂಡ್ ಲೋನ್ ಅವೈಲೇಬಲ್ ಮಾಡಬೇಕು ಅಂದ್ರೆ ಅದನ್ನು ಕೂಡ ನೀವು ಆಫ್ಟರ್ 1 year ನೀವು ಲೋನ್ಸ್ನ ಅವೈಲೇಬಲ್ ಮಾಡ್ಬೋದು. ಸೊ ಅದ್ರ ಡೀಟೇಲ್ ನಿಮ್ಗೆ ಪಾಲಿಸಿ ಫಾರ್ಮ್ ಅಲ್ಲಿ ಅವೈಲೇಬಲ್ ಇರುತ್ತೆ, ಬ್ರೋಚರ್ಸ್ ಅಲ್ಲಿ. ಅಂಡ್ ಆಪ್ಷನಲ್ ರೈಡರ್ ಬೆನಿಫಿಟ್ ಅವೈಲೇಬಲ್ ಇದೆ. ಸೊ LIC ಇದು ಆಕ್ಸಿಡೆಂಷಿಯಲ್ ಡೆತ್ ಡಿಸೆಬಿಲಿಟಿ ಬೆನಿಫಿಟ್ ರೈಡರ್ ಇದೆ, ಆಕ್ಸಿಡೆಂಟ್ ಬೆನಿಫಿಟ್ ರೈಡರ್ ಇದೆ, ನ್ಯೂ ಟರ್ಮ್ ಅಶ್ಯೂರೆನ್ಸ್ ಇದೆ, ಪ್ರೀಮಿಯಂ ವೇವರ್ ಬೆನಿಫಿಟ್ ರೈಡರ್ ಇದೆ. ಸೊ ಪ್ರೀಮಿಯಂ ವೇವರ್ ಬೆನಿಫಿಟ್ ನೀವು ಇನ್ ಕೇಸ್ ನೀವೇನಾದ್ರೂ ಮಕ್ಳಿಗೆ ಮಾಡಿಸಿದ್ರೆ ನೀವು ಪ್ರೀಮಿಯಂ ವೇವರ್ ಬೆನಿಫಿಟ್ ನ ಆಪ್ಟ್ ಮಾಡಬಹುದಾಗಿರುತ್ತೆ. ಅಂಡ್ ದೆನ್ ಎಕ್ಸಾಂಪಲ್ ಥ್ರೂ ಎಕ್ಸ್ಪ್ಲೇನ್ ಮಾಡಬೇಕಾದ್ರೆ ಏಜ್ 20 years ಇತ್ತು, ಬೇಸಿಕ್ ಸಮ್ ಅಶ್ಯೂರ್ಡ್ 5 lakhs ನ ತಗೊಂಡಿದ್ದು ಸೆಲೆಕ್ಟ್ ಮಾಡಿದ್ದು, ಹಾಗೂ ಪ್ರೀಮಿಯಂ ಪೇಯಿಂಗ್ ಟರ್ಮ್ ನ 12 year, ಪಾಲಿಸಿ ಟರ್ಮ್ ನ 20 years ನ ಆಪ್ಟ್ ಮಾಡಿದಾಗ ಅವ್ರ ಪಾಲಿಸಿ ಸ್ಟಾರ್ಟ್ ಆಗೋ ಏಜ್ ಬಂದು 20 year. ಸೊ ಅವರು ಫಸ್ಟ್ 12 years ಅಂದ್ರೆ ಅವ್ರಿಗೆ 32 years ಆಗೋ ತನಕ ಅವರು ಪ್ರೀಮಿಯಂನ ಪೇ ಮಾಡ್ತಾರೆ. ಅಂಡ್ 30 to 40 years ಅವ್ರ ಪ್ರೀಮಿಯಂನ ಪೇ ಮಾಡೋದಿಲ್ಲ. 40th yearಗೆ ಅವ್ರಿಗೆ ಪ್ರೀಮಿಯಂ ಮೆಚುರಿಟಿ ಆಗುತ್ತೆ. ಸೊ ಅವ್ರಿಗೆ ಮೆಚುರಿಟಿ ಆದಾಗ ಅವ್ರಿಗೆ ಬೇಸಿಕ್ ಸಮ್ ಅಶ್ಯೂರ್ಡ್ ಪ್ಲಸ್ ಗ್ಯಾರಂಟಿಡ್ ಅಡಿಷನ್ಸ್ ನ ಅವರು ಅವೈಲೇಬಲ್ ಮಾಡ್ಬೋದು. ಸೊ ಬೇಸಿಕ್ ಸಮ್ ಅಶ್ಯೂರ್ಡ್ ಬಂದು 5 lakh ಅಂಡ್ ಗ್ಯಾರಂಟಿಡ್ ಅಡಿಷನ್ 7 lakh ಆಗಿರುತ್ತೆ. ಅದಕ್ಕೆ LIC ಕಡೆಯಿಂದ ಗ್ಯಾರಂಟಿಡ್ ಅಡಿಷನ್ ರೇಟ್ 1% ಇದೆ. ಸೊ 10 to 13 years ಪಾಲಿಸಿ ಟರ್ಮ್ ನ ಆಪ್ಟ್ ಮಾಡಿದ್ರೆ ಸೊ 8.5% ಆಫ್ ಪ್ರೀಮಿಯಂ ವರ್ಷಕ್ಕೆ ಪ್ರೀಮಿಯಂ ಪೇ ಮಾಡೋದಕ್ಕೆ 8.5% ಮೇಲೆ ಅಮೌಂಟ್ ಕ್ಯಾಲ್ಕುಲೇಟ್ ಆಗಿರುತ್ತೆ. ಅಂಡ್ 14 to 17 yearsಗೆ 9% ಇದೆ, 18 to 20 yearsಗೆ 9.5% ಇದೆ. ಸೊ ಅವರು ಇಯರ್ಲಿ ಎಷ್ಟು ಅಮೌಂಟ್ ಪ್ರೀಮಿಯಂನ ಪೇ ಮಾಡಬೇಕಾಗತ್ತೆ ಅಂದಾಗ 47,300 per year ಅಪ್ರಾಕ್ಸಿಮೇಟ್ಲಿ ಪೇ ಮಾಡಬೇಕಾಗಿರುತ್ತೆ. ಅದೇ ಅವರು ಫಸ್ಟ್ ಇಯರ್ಗೆ GST ಬಂದು 4.5% ಇರುತ್ತೆ. ಸೊ ವಿತ್ GST 49,400 per year ಅಪ್ರಾಕ್ಸಿಮೇಟ್ ಆಗುತ್ತೆ. ಸೆಕೆಂಡ್ ಇಯರ್ ಇಂದ ಅಮೌಂಟ್ ಕಡಿಮೆ ಆಗುತ್ತೆ, ಯಾಕೆಂದ್ರೆ GSTನೂ ಕಮ್ಮಿ ಆಗಿರುತ್ತೆ. GST ಬಂದು 2.5% ಆಗಿರುತ್ತೆ. ಸೊ ಡೆತ್ ಬೆನಿಫಿಟ್ ಅಂತ ಬಂದಾಗ ಅವ್ರದ್ದು ಸಮ್ ಅಶ್ಯೂರ್ಡ್ ಪ್ಲಸ್ ಗ್ಯಾರಂಟಿಡ್ ಅಡಿಷನ್ ಇದೆ. ಸೊ ಇಲ್ಲಿ ಅವರು ಸಮ್ ಅಶ್ಯೂರ್ಡ್ ನ 2 types ಅಲ್ಲಿ ಆಪ್ಟ್ ಮಾಡ್ಬೋದು. ಸೊ 2 options ಅವೈಲೇಬಲ್ ಇದೆ. ಒಂದು 7 times ಆಫ್ ದಿ
ಅವರು ಏನ್ ಪ್ರೀಮಿಯಂ ಪೇ ಮಾಡ್ತಾರೆ ಅದನ್ನ, ಅಥವಾ 10 ಟೈಮ್ಸ್ ಆಫ್ ದ ಪ್ರೀಮಿಯಂ ಪೇ. ಸೊ ಇದನ್ನ ಚೂಸ್ ಮಾಡ್ಬೇಕಾದಾಗ ತುಂಬಾ ಕೇರ್ಫುಲ್ ಆಗಿ ಚೂಸ್ ಮಾಡಿ. ನಿಮ್ಗೆ ಬಿಕಾಸ್ ಇದನ್ನ ಸೆಲೆಕ್ಟ್ ಮಾಡಾದ್ಮೇಲೆ ನಿಮ್ಗೆ ಪ್ರೀಮಿಯಂ ಪೇಯಿಂಗ್ ಅಮೌಂಟ್ ವೇರಿ ಆಗಿರುತ್ತೆ. ಸೊ ಇನ್ನ ಗ್ಯಾರಂಟಿಡ್ ಅಡಿಷನ್ಸ್ ಬಂದು ನೀವು ಎಷ್ಟು ವರ್ಷ ಅಮೌಂಟ್ ನ ಪ್ರೀಮಿಯಂ ನ ಪೇ ಮಾಡಿರ್ತೀರಾ ಅದಕ್ಕೆ ಈ ಗ್ಯಾರಂಟಿಡ್ ಅಡಿಷನ್ ನ ಆಡ್ ಮಾಡಿ ನಿಮ್ಗೆ ಡೆತ್ ಬೆನಿಫಿಟ್ ಅವೈಲಬಿಲಿಟಿ ಇರುತ್ತೆ. LIC ಕಡೆಯಿಂದ ಇದು ನವಜೀವನ್ ಶ್ರೀ ಹೊಸ ಪಾಲಿಸಿ ಲಾಂಚ್ ಆಗಿದೆ. ಯಾರಿಗೆಲ್ಲ ಪಾಲಿಸಿ ತಗೊಳ್ಳೋ ಇಂಟ್ರೆಸ್ಟ್ ಇದೆ ದಯವಿಟ್ಟು ಕಾಮೆಂಟ್ ಸೆಕ್ಷನ್ ಅಲ್ಲಿ ಇಂಟ್ರೆಸ್ಟೆಡ್ ಅಂತ ಮೆಸೇಜ್ ಹಾಕಿ. ಸೊ ನಾವು ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತೀವಿ ಅಂಡ್ ನಿಮ್ಗೆ ಇನ್ನೂ ಇನ್ ಡೀಟೇಲ್ ಇನ್ಫಾರ್ಮೇಶನ್ಸ್ ಕೊಡ್ತೀವಿ, ಹಾಗೂ ನಿಮಗೆ ಬೇಕಾಗಿರೋ ತರ ಕಸ್ಟಮೈಸ್ಡ್ ಮಾಡಿ. ಸೊ ನಿಮ್ಗೆ ಎಷ್ಟು ಪ್ರೀಮಿಯಂ ಮಂತ್ಲಿ ಆಗತ್ತೆ, ಇಯರ್ಲಿ ಆಗತ್ತೆ, ಎಲ್ಲ ಡೀಟೇಲ್ಸ್ ಇನ್ ಡೀಪ್ ಆಗಿ ನಾವು ಕೊಡ್ತೀವಿ. ಥ್ಯಾಂಕ್ ಯು.